ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ನಮಸ್ಕಾರ ಎಲ್ಲರಿಗೂ ಸಿಗ್ತಿದ್ರೆ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಕ್ರೂ ಮಸ್ತ್ ಜಿಂಗ್ ಅದೇವಿ. ಸೊ ನಾನು ನಿಮ್ರು ಆಲ್ರೆಡರ್ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ವೀಡಿಯೋ. ಆ್ಯಂಡ್ ಮುಂಜಾನೆ 7:30 ಅಂತ ರೆಡಿ ಆಗೇನ್ರಿ. ನಾ ರೆಡಿಯಾಗಿ ಉಪ್ಪಿಟ್ಟು ತಿನ್ನತ್ತೀನಿ, ನಾಷ್ಟ ಮಾಡತ್ತೀನಿ ಬ್ರೇಕ್ಫಾಸ್ಟ್. ಯಾಕಂದ್ರೆ ಪ್ರಾಕ್ಟೀಸ್ ಹೋಗ್ಬೇಕಲ್ಲ. 3-3:30 ಎಲ್ಲ ಎಡಿಟಿಂಗ್ ಅದು ಮಾಡಿ ಮಕ್ಕೊಂಡಿದ್ದೆ, ಅಂದರೂ ಎದ್ದೇನಿ. ಸೊ ದ್ಯಾಟ್ ಇವತ್ತಿಂದ ಸ್ಲೀಪ್ ಸೈಕಲ್ ಫಿಕ್ಸ್ ಆಗ್ತೈತೆ ನಂತ. ಇವತ್ತು ಜಲ್ದಿ ಅದೇನಿಲ್ಲ, ಮುಂಜಾನೆ ಜಲ್ದಿ ನಿದ್ದೆ ಬರ್ತೈತೆ, ಜಲ್ದಿ ಮಕ್ಕೊಂಡ್ಬಿಡ್ತೇನೆ ಅಂತ. ಆ್ಯಂಡ್ ಈಗ ಪ್ರಾಕ್ಟೀಸ್ಗೆ ಹೋಗ್ಬೇಕಾ 8 ಗಂಟೆಗೆ ಇರಂತಂದ್ರೆ ಗ್ರೌಂಡ್ನಾಗ ಕರೆ 8:30 ಆಗ್ತೈತದೆ. ಈಗ 7:30 ಸಮಥಿಂಗ್ ಆಗೈತಿ. ಹೋಗಾಕ ಒಂದು ಆರಾಮ್ 10-15 ಮಿನಿಟ್ಸ್. ಮಾರ್ನಿಂಗ್ ಎಲ್ಲ ಟ್ರಾಫಿಕ್ ಇರೋದಿಲ್ಲ, ಏನಿರೋದಿಲ್ಲ, ಸಿಗ್ನಲ್ ಇರೋದಿಲ್ಲ. ನೋಡೋಣಂತ. ಇಫ್ ಇನ್ ಕೇಸ್ ಏನಾರ ಅಲ್ಲಿ ಶೂಟ್ ಮಾಡೋಕತ್ತಂದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲಂತಂದ್ರೆ ನನ್ನ ಫ್ಯಾಮ್ಲಿ ಯಾರು ಕೋಲ್ಡ್ ಸ್ಟಾರ್ಟ್ ಮಾಡೋಕಿಟ್ಟೈತಿ, ಹೆಲ್ಮೆಟ್ ಹಾಕೊಂಡೈತಿ. ಆ್ಯಂಡ್ ಥಂಡಿ ಐತಲ್ಲ ಮಾರ್ನಿಂಗ್, ಅದ್ರ ಸಂಬಂಧ ಜಾಕೆಟ್ ಹಾಕೊಂಡೇನಿ ಆ್ಯಂಡ್ ಶೂಸ್ ಹಾಕೊಂಡು ಲೆಟ್ಸ್ ಗೋ. ಒಂದು ಸ್ವಲ್ಪ ಫ್ಯಾಮಿಲಿ ಇಲ್ಲಿ ಆರೋಗ್ಯ ಫ್ಯೂಲ್ ಅಪ್ ಮಾಡ್ಸೋಕೆ ಬಂದಿತ್ತು, ಯಾಕಂದ್ರೆ ಫ್ಯೂಲ್ ಇದ್ದಿರ್ಕಿಲ್ಲ. 2000 years later. ಆ್ಯಂಡ್ ಸೊ ಫ್ಯಾಮ್ಲಿ ಈಗ ಜಸ್ಟ್ ಪ್ರಾಕ್ಟೀಸ್ ಮುಗಿತೆ ಆ್ಯಂಡ್ ವಾಪಸ್ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್. ಬಿಸಿಲು ಈಗೀಗ ಸ್ಟಾರ್ಟ್ ಆಗೈತಿ, 11 ಗಂಟೆನೇ ಸಮಥಿಂಗ್ ಆತ. ಆ್ಯಂಡ್ ಗ್ರೌಂಡ್ ಹಿಂಗೈತೆ ನೋಡಿರಿ. ಗೆಸ್ಟ್ ಮಾಡಿರಿ ನಾ ಯಾವ್ದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡತ್ತೇನಂತ. ಇಫ್ ಇನ್ ಕೇಸ್ ಗೊತ್ತಾಗಿತ್ತೆ ಜರ್ಸಿ ನೋಡಿ, ಜರ್ಸಿ ಅಂದ್ರೆ ಗೊತ್ತಾಗಿಬಿಡ್ತೈತಿ ನಿಮ್ಗೆ. ಗೆಸ್ಟ್ ಮಾಡಿರಿ, ಗ್ರೌಂಡ್ ನೋಡಿ ಗೊತ್ತಾಗಿರ್ತೈತೆ ಅನಿಸ್ತೈತಿ ಯಾವ್ದು ಪ್ರಾಕ್ಟೀಸ್ ಮಾಡತ್ತೈತಿ ಅನ್ನೋದು. ಆ್ಯಂಡ್ ನೋಡು ನಾನು ಬರೀ ಬೈಕಲ್ಲಿ ಬಿಸ್ಲಾಗಿ ಪಾರ್ಕ್ ಮಾಡಿ ಅದೊಂದು ಟೆನ್ಷನ್ನೇ. ಆ್ಯಂಡ್ ಇನ್ನೇ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಎಲ್ಲ ಫುಲ್ ಹಿಂಗೆ ಟೀಮೇಟ್ಸ್ ಹೊಸದವ್ರು ಇದ್ರೆಲ್ಲ ಪರಿಚಯನೂ ಇದ್ದಿದ್ದಿಲ್ಲ. ಇವತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೇಮ್ಸ್ ಎಲ್ಲ ಆಡಿದ್ವಲ್ಲ, ಈಗ ಸ್ವಲ್ಪ ಜಾಸ್ತಿ ಪರಿಚಯ ಆದ್ರೆ. ಅಂದರೂ ಅವ್ರು ಅಷ್ಟು ದೂರ ಅದಾರ. ನಾನು ನೋಡ್ರಿ ಇಲ್ಲಿಂದ ವ್ಲಾಗ್ ಮಾಡತ್ತೇನೆ. ಲೆಟ್ಸ್ ಗೋ. ಬೈಕ್ ನೆಳ್ಳಾಗ ಪಾರ್ಕ್ ಮಾಡೇನಿ, ಬೆಸಲಿಲ್ಲ. ಲೆಟ್ಸ್ ಗೋ. ಫ್ರೆಂಡ್ಸು ಫ್ಯಾಮ್ಲಿ ಈಗೆಲ್ಲಿ ಬಂದಿದ್ರಿಪ್ಪ ಅಂತಂದ್ರೆ ನಾಷ್ಟ ಮಾಡೋಕೆ. ಆ್ಯಂಡ್ ಅಣ್ಣಗೆ ಫೋನ್ ಮಾಡಿದ್ದೆ, ಅವ ಈಗ ಜಸ್ಟ್ ಕಾಲೇಜ್ ಮುಗ್ದೈತಂತ. ಅವ ಬರತ್ತಾನಂತಂದ, ಇನ್ನೂ ಗೊತ್ತಿಲ್ಲ ಯಾವಾಗ ಬರ್ತಾನಂತ. 10 ನಿಮಿಷ ಆಯ್ತು ಈಗ ಬಂದಬಿಟ್ಟೆ. ಜಸ್ಟ್ ಡೌನಲ್ಲಿ ಹೇಳ್ತೇನೆ ಬಿ ದಾಟೇನ ಬರಾತೇನಂತಂದ. ಇನ್ನೂ 10 ನಿಮಿಷ ಆದರೂ ಬರಾತಿಲ್ಲ. ಈಗ ಇಲ್ಲೇ ಫ್ಯಾಮ್ಲಿ ಸಿಕ್ಕಿದ್ರು ನಂಗೆ. ಇಲ್ಲೇ ಮೇಲೆ ಏನು ಕೋಚಿಂಗ್ ಕಲಿತಾರಂತೆ. ಒಂದು 7-8 ಜನ ಹುಡುಗಿಯಾರು ಬಂದಿದ್ರೆ, ಚಲೋ ಮಾತಾಡಿದ್ರೆ. ನೋಡು ನೀವು ನಮ್ಮ ಅಣ್ಣ ಬರಬೇಕಿತ್ತು, ಇಲ್ಲ ಸುಮ್ಮನೆ ನಾವು ಆರ್ಡ್ರ್ ಮಾಡಿ ತಿನ್ಬಿಡೋಕಿತ್ತು ಅನಿಸ್ತೀನಿ. ಇವ ಯಾವಾಗ ಬರ್ತಾನೆ ಏನೂ ಗೊತ್ತಿಲ್ಲ. ನೋಡೋಣ ಬರ್ರಿ, ಅವ್ನು ಬಂದು ನಾನು ಹೇಳ್ತೇನೆ ನಂದು ಮತ್ತೆ. ಆ್ಯಂಡ್ ಸ್ವಲ್ಪ ಕ್ಯಾಮ್ರಾ ಸ್ಟಾಗ್ ಬಿಟ್ಟೆ ಅಂತೀನಿ, ಯಾಕಂದ್ರೆ ಇಲ್ಲಿ ಎಲ್ಲರೂ ಇಡೀ ಫುಲ್ ಹೋಟೆಲ್ನಾಗ ಬ್ಲಾಗ್ ಮಾಡತ್ತೀನಿ ನಾ. ಹಿಂಗಿದ್ದೆ ಫಸ್ಟ್ ಟೈಮ್ ಇಲ್ಲಿ ಗೀ ಪುಡಿ ಇಡ್ಲಿ ಟ್ರೈ ಮಾಡತ್ತೇನೆ ರೀ. ಹೆಂಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಅನ್ನತಾನೆ, ಅವ್ನು ಪರ್ಸ್ನಲಿ ಸೇರಿಲ್ಲ, ನಂಗೆ ಗೊತ್ತಿಲ್ಲ. ನಿಮಗೆ ಸೇರ್ತೈತೇನು ಕಮೆಂಟ್ನಾಗ ಹೇಳ್ರಿ. ಬಟ್ ಇಲ್ಲಿ ಇದು ಫೇಮಸ್ ಐತಿ, ಅದ್ರ ಸಂಬಂಧ ಆಯ್ತು ಥಾಟ್ ಲೈಕ್ ಟ್ರೈ ಮಾಡೋಣ ತಡಿಪ ಅಂತ ಹೇಳ್ತೇನೆ ನಿಮಗೆ ಟೇಸ್ಟ್ ಹೆಂಗೈತೆ ಅಂತ. ಫ್ಯಾಮ್ಲಿ ಚಲೋನೇ ಐತಿ, ಇಡ್ಲಿ ಚಲೋನೇ ಐತೆ. ನಾಟ್ ಗುಡ್ ನಾಟ್ ಬ್ಯಾಡ್. ಓಕೆ, ಸಾಮಾನ್ಯ ಹೆಂಗೆ ಹೇಳತ್ತಿದ್ದಲ್ಲ, ಈ ಹಂಗಿರ್ತೈತೆ ಹಿಂಗಿರ್ತೈತೆ ಅಂತ. ಇಟ್ ವಾಸ್ ಗುಡ್. ಆ್ಯಂಡ್ ಈಗ ಸ್ವಲ್ಪ ಡಿಕತ್ಲೋನ್ ಹೋಗೋ ಪ್ಲ್ಯಾನ್ ಐತಿ, ನೋಡ್ಬೇಕ್ರಿಪ್ಪ. ಇಫ್ ಇನ್ ಕೇಸ್ ಮನಸ್ಸು ಬಂದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ವಾಪಸ್ ಮನೆಗೆ ಹೋಗ್ತೀನಿ. ಯಾಕಂದ್ರೆ ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ ತೊಗೊಳ್ದೈತಿ, ಮತ್ತು ನೋಡ್ಬೇಕು. ಆ್ಯಂಡ್ ಇಲ್ಲಿ ಕಾಫಿ ಕುಡಿಯೋದೈತಿ ನೋಡ್ರಿ. ನೀ ಅದನ್ನೇನು ನಾ ಕುಡಿಲೇ ಬೇಡ, ಹಂಗ್ಯಾಕೆ ಮಾಡತ್ತಿ ನಾನ್ಸೆನ್ಸ್. ಕೋಳಿ ಕೈ. ಆ್ಯಂಡ್ ಸೊ ಫ್ಯಾಮ್ಲಿ ಜಸ್ಟ್ ನಾಷ್ಟ ಮಾಡಿ ಎಲ್ಲ ಹೊಂಟಿದ್ದೆ ಅಂತಂದ್ರೆ ಡಿಕತ್ಲೋನಿಗೆ ಹೋಗೋದೈತೆ. ಯಾಕಂದ್ರೆ ಸ್ವಲ್ಪ ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ ಅದೇನೋ ತೊಗೊಳ್ದೈತೆ. ಬಟ್ ಈಗ ಪ್ಲ್ಯಾನ್ಯಾಗ ಮತ್ತೆ ಚೇಂಜ್ ಆಯ್ತು. ಕಾಲೇಜ್ನಾಗ ನಮ್ಮ ಫ್ರೆಂಡ್ಸ್ ಅದು ಬಂದಿದ್ರಂತ ಒಂದಿಬ್ಬರು ಜನ, ಅದಕ್ಕೆ ಸೀದಾ ಕಾಲೇಜ್ ಹೊಂಟೇನಿ. ಬೇಕಾದ್ರೆ ನಾಳೆ ಇಲ್ಲ ನಾಡ್ದು ಯಾವಾಗಾರ ಮತ್ತೆ ಡಿಕತ್ಲೋನ್ ಹೋದ್ರಾತಂತ. ನಮ್ಮ ಫ್ರೆಂಡ್ಸ್ ಅಲ್ಲಿ ವೇಟ್ ಮಾಡತ್ತಾರ ಕಾಲೇಜ್ನಾಗ. ಒಂದಿಬ್ಬರು ಜನ ಇರ್ಬೇಕೇನು, ಒಬ್ಬೇಕು ಯಾವ್ದೊಳಗೆ ಗೊತ್ತಿಲ್ಲ. ಹೋಗೋಣ ಸೀದಾ ಕಾಲೇಜಿಗೆ ಹೋಗೋಣ ಡೈರೆಕ್ಟ್. ಕೊಡ್ಸೋಣ ಹೇಳ್ರಿ, ನಂದು ಈಗ 6 ಸೆಮ್ ಮುಗಿದ್ಕೂಳೆ ನೌಕರಿ ಆತಂದು ಫಸ್ಟ್ ಪಾರ್ಟಿ ನಿಮ್ಗೆ ರೀ. ಹಾಂ ರೀ, ನಮ್ಮ ವಾಚ್ಮ್ಯಾನ್ ಅಜ್ಜಾರಿ ಅವರೇ ನಮ್ದು ಫುಲ್ ಪರಿಚಯ ಮಾಡ್ಕೊಂಬಿಟ್ಟೈತೆ ಅವ್ರಿಗೆ. ಕಾಲೇಜ್ ಮುಗಿಕೊಡ್ದೆ ಬೈಕೆಲ್ಲ ಪಾರ್ಕ್ ಮಾಡಿದ್ರೆ ಫುಲ್ ಬೈಕ್ ಮೇಲೆ ನಜರ್ ಇಟ್ಟಿರ್ತಾರೆ, ಹೇಳಿರ್ತೈತೆ ಅವರಿಗೆ. ಸ್ವಲ್ಪ ಬೈಕ್ ನೋಡ್ಕೊತೀರಿ ಅಂತಂದ್ರೆ ಸಾಕು, ಫುಲ್ ದೋಸ್ ಆಗಿಬಿಟ್ಟಾರಿ. ಅದನ್ನ ಕೇಳತ್ತಿದ್ರು ಅವ್ರು, ಗಾಡಿ ತೊಗೊಂಡಿರಿ ಪಾರ್ಟಿ ಕೊಡತ್ತಿಲ್ಲ ಅಂತ. ಅದಕ್ಕೆ ಅಂದವ್ರಿಗೆ ಈಗ 6 ಸೆಮ್ ನೌಕರಿ ಹತ್ತಿತ್ತಂತ ಫಸ್ಟ್ ಪಾರ್ಟಿ ನಿಮ್ಗೆ ತೊಗೋರಿ ಅಂತ. ಫುಲ್ ಫ್ರೆಂಡ್ಲಿ ಅದ ರೀ, ಫುಲ್ ಫ್ರೆಂಡ್ ನಮ್ದು. ಆ್ಯಂಡ್ ಇಲ್ಲಿ ನೋಡಿರಿ ಕ್ಯಾಂಪಸ್ನಾಗ ಹೆಂಗೆ ಬ್ಲಾಗ್ ಮಾಡತ್ತೀನಿ, ನಂಗೆ ಸ್ವಲ್ಪ ನಾಚಿಕೆ ಬರತ್ತಿದ್ದಿ. ಎನಿವೇಸ್ ಈಗ ಸ್ವಲ್ಪ ಓಕೆ, ಲೆಟ್ಸ್ ಗೋ. ಆಕೆ ಎಲ್ಲದಾಳು ಏನೋ ಗೊತ್ತಿಲ್ಲ, ಆಕಿಗೆ ಒಂದು ಸಲ ಕಾಲ್ ಮಾಡ್ತೀನಿ. ಇಫ್ ಇನ್ ಕೇಸ್ ಆಕೆ ಅಲ್ಲೇ ಇದ್ಲಂದ್ರೆ ಹೋಗೋಣ ಬರ್ರಿ. ಫ್ರೆಂಡ್ಸ್ ಫ್ಯಾಮ್ಲಿ ಇಲ್ಲೇ ಕಾಲೇಜಿದ ಹಬ್ಬ ಕಡೆ ಬಂದಿತ್ತೆ. ಹಬ್ಬ ಕ್ಯಾಂಟೀನ್, ದೊಡ್ಡ ಕ್ಯಾಂಟೀನ್ ಏನಿತ್ತಲ್ಲ ಅಲ್ಲೇ. ಆ್ಯಂಡ್ ನಾನು ನಮ್ಮ ಫ್ರೆಂಡ್ಸ್ ಹಂಗೆ ಚಿಟ್ ಚಾಟ್ ಮಾಡ್ಕೊಂಡು ಕುಂತಿದ್ವಿ, ಮಾತಾಡ್ಕೊಂಡು ಕುಂತಿದ್ವಿ. ಯಪ್ಪ ಕೆಟ್ಟ ಮಸ್ಕಿರಿಪ್ಪ, ಇಷ್ಟು ನಗು ಬರತ್ತೈತಿಲ್ರಿ. ಯಾವುದೋ ಒಂದು ಟಾಪಿಕ್ ಲೈಕ್ ಸ್ಟೋರಿ ಹೇಳತ್ತಿದ್ದೆ ನಾನೇ. ಆ ಸ್ಟೋರಿಂದ ಈ ಸ್ಟೋರಿಯಿಂದ ಆ ಸ್ಟೋರಿ. ಅಕ್ಕಿನ ನಾಷ್ಟ ಮಾಡಿದ್ದಿಲ್ಲ ಅಂತಂದು ಇನ್ನೊಂದು ಫ್ರೆಂಡ್ ಅಕ್ಕಿ ನಾಷ್ಟ ಮಾಡ್ತೇನಂದ್ರೆ, ನಾ ಮುಂಜಾನೆ ನಾಷ್ಟ ಮಾಡಿ ಬಂದಿದ್ದೀರಾ. ಅದಕ್ಕೆ ಒಂದು ಯಾವ್ದಾರ ಫ್ರೂಟ್ ಜ್ಯೂಸ್ ತೊಗೊಳ್ಳೋಣ ಅಂತ ಫ್ರೂಟ್ ಜ್ಯೂಸ್ ತೊಗೊಂಡಿನಿ. ನಾ ಎವ್ರಿ ಟೈಮ್ ಅಲ್ಲಿ ಜ್ಯೂಸಿನ ಅಂಗಡಿಯಾಗ ಕುಡಿತಿದ್ದೆ, ಅಲ್ಲೇ ಕುಡಿಬೇಕು ಅಂದ್ಕೊಂಡೆ. ಬಟ್ ಇಲ್ಲೇ ಇದ್ದೆಲ್ಲ ಅದಕ್ಕೆ ಕುಡಿದೆ. ಯಪ್ಪ ಹಾಲ್ನಾಗ ಸಕ್ರೆ ಹಾಲು ಕುಡ್ದಂಗೆ ಆತು ನಂಗೆ. ಅದು ಬನಾನಾ ಶೇಕ್ ಹೋಗಿ
ಫ್ಯಾಮ್ಲಿ ಇಷ್ಟೋ ತನಕ ಮಾತಾಡ್ಕೊಂಡು ಕುಂತಿದ್ವಿ ನಾ ಮತ್ತು ನನ್ನ ಫ್ರೆಂಡ ಸಂಜಿಕ್ ಮಠ ಒಂದು ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದೇನ 6 ಗಂಟೆ ಮಟ್ಟ ಕುಂತೀವಿ ನಾವು ಮಾತಾಡ್ಕೊಂಡು ಅಂಥದ್ದೇನು ಮಾತಾಡೋದು ನಮ್ಗೆ ನೆನಪಿಲ್ಲ ಹಂಗೆ ಟಾಪಿಕ್ ಮಾತಾಡತ್ತಿದ್ವಿ ಹಂಗೆ ಆ್ಯಂಡ್ ನೆಗಡಿ ಸ್ಟಾರ್ಟ್ ಆಗಿ ಬಿಟ್ಟಿತ್ತು ತಲೆನೂ ಸಾಕು ಬಿಟ್ಟಿತ್ತಂದೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೇನೆ ಅಂತ ಯಾಕಂದ್ರೆ ನಿದ್ದೆ ಕರೆಕ್ಟ್ ಆಗಿಲ್ಲಲ್ಲ ಅದ್ರ ಸಂಬಂಧ ಇರ್ಬೋದು. ಇಲ್ಲಿ ನಮ್ಮ ಕಾಲೇಜ್ನಾಗ 2 ಜನ ಫ್ಯಾಮ್ಲಿ ಸಿಕ್ಕಿದ್ರು ಯೂಟ್ಯೂಬ್ ಫ್ಯಾಮ್ಲಿ ಆ್ಯಂಡ್ ಇಲ್ಲೇನೋ ತಂದಾರ ನನ್ನ ಸಂಬಂಧ ಇವರ ಮಾಡಿದ್ದಂತಿದೇನೋ. ನೈಸ್, ಥ್ಯಾಂಕ್ ಯು. ಯಾವ್ರು ನಿಮ್ದು? ಬೆಳಗಾವಿ. ನಿಮ್ದು? ವಿಜಯಪುರ. ಥ್ಯಾಂಕ್ ಯು. ಆ್ಯಂಡ್ ಫ್ಯಾಮ್ಲಿ ಜಸ್ಟ್ ಮನೆಗೆ ಬಂದೆ ರೀ. ಮನೆಗೆ ಬಂದು ಫ್ರೆಶ್ ಅಪ್ ಅದೇ ನೆಗಡಿ ಭಾಳ ಖರಾಬ್ ಜಾಸ್ತಿ ಆಗೈತಿ ಆ್ಯಂಡ್ ಸ್ವಲ್ಪ ಕೈಂಡ್ ಆಫ್ ಆರಾಮ್ ಅನ್ಸತ್ತಿಲ್ದಂಗೆ ಅನ್ಸತೈತಿ. ಎನಿವೇಸ್ ಸೊ ಶುಂಠಿ ಚಾ ಕುಡಿಯತ್ತೀನಿ ರೀ ನಮ್ಮ ಮಮ್ಮಿ ಕಡೆ ಹೇಳಿ. ಶುಂಠಿ ಚಾಯ್ ಅಂದ್ರೆ ಅಜ್ಜಿ ಫೋನ್ ಮಾಡಿದ್ರಲ್ಲ, ಅಜ್ಜಿ ಅಂದ್ರೆ ಶುಂಠಿ ಚಾ ಕುಡಿಸಿ ಆರಾಮಾಗ್ತೈತಿ, ಗಂಟ್ಲಾನು ಆತ ಆಮೇಲೆ ನೆಗಡಿ ಆತ ಹೋಗ್ತೈತೆ ಅಂತಂದ್ರೆ ಅದ್ರ ಸಂಬಂಧ ಇವತ್ತು ಒಂದಿನ ಪ್ರಾಕ್ಟೀಸ್ ಹೋಗಿ ನಿನ್ನೆ ಒಂದಿನ ಹೋಗೀನಿ, ಮತ್ತು ನಾಳೆ ಒಂದಿನ ಆಗ್ತೈತಿ. ಆಮೇಲೆ ಮತ್ತು ನಾಡ್ದು ಆಗೋದಿಲ್ಲ ನಂಗೆ ಪ್ರಾಕ್ಟೀಸ್ ಹೋಗಾಕ, ಯಾಕಂದ್ರೆ ಮತ್ತು ಬೇರೆ ಕಡೆ ಎಲ್ಲ ಕೆಲಸ ಐತಿ. ನೋಡ್ಬೇಕ್ರಿಪ್ಪ ಏನು ಅನ್ನೋದೆ. ಮೂಗೊಂದು ನೆಗಡಿ ಆತಂದು ಭಾಳ ಪಿಕ್ಚರ್ ರೀಪ್ಪ. ಎನಿವೇಸ್ ಚಾ ಕುಡಿಯ ನಂದು ಬರೀ ಫ್ಯಾಮ್ಲಿ. ಆ್ಯಂಡ್ ಸೊ ಫ್ಯಾಮ್ಲಿ ವ್ಲಾಗ್ ಇಲ್ಲೇ ಏನು ಮಾಡತ್ತೀನಿ. ವ್ಲಾಗ್ ಐ ಗೆಸ್ ಶಾರ್ಟ್ ಆಗೈತೆ ಅನಿಸ್ತೈತಿ, ಅರೌಂಡ್ 6 minutes ಸಮಥಿಂಗ್ ಆಗೈತಿ. ನಾ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ರೀ, ಯಾಕಂದ್ರೆ ಅಲ್ಲೆಲ್ಲ ಸ್ವಲ್ಪ ಕಾಲೇಜ್ನಾಗಿದ್ದೆ, ಆದಿತ್ತು ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಆ್ಯಂಡ್ ಜ್ವರ ಬಂದಿದ್ರಿಪ್ಪ, ಆಗಲ್ ಬರೀ ನೆಗಡಿ ಅಷ್ಟಾಗೈತೆ, ತಲೆನೂ ಸತ್ತೈತೆ. ಈಗ ಜ್ವರ ಬಂದೈತಿ, ಗುಳಿಗೆ ತೊಗೊಂಡೆನ, ಊಟ ಅದು ಮಾಡಿ ಗುಳಿಗೆ ತೊಗೊಂಡಿನಿ. ಅಂದರೂ ಇಂಥದ್ದು ಇದ್ರಾಗೂ ವಿಡಿಯೋ ಎಡಿಟ್ ಮಾಡಿ ನಾ ಅಪ್ಲೋಡ್ ಮಾಡತ್ತೀನಿ, ಯಾಕಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣಂತ, ನೋಡೋಣಂತ ವಾಟ್ ಹ್ಯಾಪನ್ಸ್ ಅಂತ. ಆ್ಯಂಡ್ ಸಿಗ್ತೇನೆ ರೀ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಚಿಕ್, ಬಿ ಗಿಚ್ ಅಂಡ್ ಗೆಟ್ ರಿಚ್. ಬೈ ಬೈ. ಸೊ ದಿಸ್ ಇಸ್ ರಾಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.